ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದಲ್ಲಿರುವ ಅನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಹಾಗೂ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಿರಿಯಾಪಟ್ಟಣ ತಾಲೂಕಿನ ಯುವ ಮುಖಂಡರು ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್. ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಕೆಸಿ ಬಸವರಾಜು, ರಂಗಕರ್ಮಿ ಜನಾರ್ದನ್, ಡಿಟಿ ನಾಗರಾಜು, ಸಂಸ್ಥೆಯ ಅಧ್ಯಕ್ಷರಾದ ಅಪ್ಪಣ್ಣ, ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಸೋಮಣ್ಣ ಸೇರಿ ಕಾಲೇಜಿನ ನೂತನ ಗ್ರಂಥಾಲಯವನ್ನ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಲಾಯಿತು. ಇದರ ಮತ್ತೊಂದು ವಿಶೇಷವೇನೆಂದರೆ ಕಾಲೇಜಿನ ಗ್ರಂಥಾಲಯಕ್ಕೆ 25,000ಕ್ಕೂ ಹೆಚ್ಚು ರೂಪಾಯಿಗಳ ಪುಸ್ತಕಗಳನ್ನು ನೀಡಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ವಿಶೇಷ. ನಂತರ ವೇದಿಕೆ ಕಾರ್ಯಕ್ರಮ ಆರಂಭವಾಗಿ ಉದ್ಘಾಟಕ ಭಾಷಣ ಮಾಡಿದ ನಿತಿನ್ ವೆಂಕಟೇಶ್, ಕಾಲೇಜಿನ ಆವರಣ ತುಂಬಾ ಚೆನ್ನಾಗಿದೆ. ಶಿಕ್ಷಣಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಎಂದು ಹಾರೈಸಿ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಲು ಸಹಕರಿಸುತ್ತೇನೆ ಎಂದರು. ಇಲ್ಲಿ ಒಂದು ಪದವಿ ಪೂರ್ವ ಕಾಲೇಜ್ ನಡೀತಾ ಇದೆ ಅಂತ ಮಾಹಿತಿನೇ ಇರಲಿಲ್ಲ ಅವರಿಗೆ. ಬಟ್ ಸಂತೋಷ ಆಯಿತು. ಭಾಳ ಸುಸಜ್ಜಿತವಾಗಿ ಕಾಲೇಜು ಆವರಣ ಭಾಳಷ್ಟು ಇಟ್ಕೊಂಡ್ರೆ ಭಾಳ ಚೆನ್ನಾಗಿದೆ. ವಾತಾವರಣವಾಗಿ ಭಾಳ ಸಂತೋಷ ಆಯಿತು ಬಂದ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಉದ್ಘಾಟನೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ. ಈಗ ಒಂದು ಕಾಲೇಜಿನಲ್ಲಿ ಒಂದು ಗ್ರಂಥಾಲಯ ಖಂಡಿತವೂ ಭಾಳ ಅವಶ್ಯಕತೆ ಇತ್ತು, ಅದು ನೆರವೇರಿದೆ. ಹಾಗೆ ಆ ಗ್ರಂಥಾಲಯಕ್ಕೆ ಇವತ್ತು ನಮ್ಮ ನಾಗರಾಜರವರು ಸುಮಾರು ಒಂದು 25,000 ರೂಪಾಯಿ ಬೆಲೆ ಬಾಳುವಂಥ ಪುಸ್ತಕಗಳನ್ನ ದಾನ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮಂಥ ಉದಾರ ಶಿಕ್ಷಣ ಕ್ಷೇತ್ರದಿಂದ ಅವರು ಬಂದು ಶಿಕ್ಷಣಕ್ಕೆ ಈ ಪುಸ್ತಕಗಳು ಎಷ್ಟು ಮುಖ್ಯ ಅನ್ನೋದನ್ನ ಅರಿತು ಅವರು ತಮ್ಮ ಸ್ವಂತ ಹಣದಿಂದ 25,000 ರೂಪಾಯಿ ಬೆಲೆ ಬಾಳುವಂಥ ಪುಸ್ತಕಗಳನ್ನು ತಮಗೆ ಕೊಟ್ಟಿರೋದು ಯಾಕೆ ಅಂದರೆ ತಾವುಗಳು ಆ ಪುಸ್ತಕಗಳನ್ನು ಓದಿ ಅದರಲ್ಲಿ ಅಪಾರವಾದ ಜ್ಞಾನವನ್ನು ತಾವೆಲ್ಲರೂ ಸಂಪಾದನೆ ಮಾಡಬೇಕು. ನಂತರ ಆರಂಭವಾದ ಪ್ರೊಫೆಸರ್ ಕೆಸಿ ಬಸವರಾಜುರವರು, ನಾನು ಕೂಡ ಬೆಟ್ಟದಪುರ ಭಾಗದ ವಿದ್ಯಾರ್ಥಿಯಾಗಿದೆ. ಹಳ್ಳಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ನಡೆಸೋದು ಸುಲಭದ ಮಾತಲ್ಲ. ವಿದ್ಯಾರ್ಥಿ ಜೀವನ ಬಹಳ ಪ್ರಮುಖ ಘಟ್ಟ. ಹಾಗಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದ್ರು. ಮಾನವ ಟ್ರಸ್ಟ್ ಅಂತಿದ್ದ ಆ ಕಲ್ಪನೆ ಇದೆಯಲ್ಲ, ಸಾಹಿತ್ಯ ಅಲ್ವಾ, ಆ ಸಾಹಿತ್ಯದ ಹಿನ್ನೆಲೆ ಕಲ್ಪನೆ ಮಾನವ ಮನುಷ್ಯತ್ವನೇ ಮರ್ತಿರೋಂತ ಕಾಲ ಇದು. ಮನುಷ್ಯತ್ವ ಇಲ್ಲ. ನಾವೆಲ್ಲ ದುಡ್ಡು ಲೆಕ್ಕ, ಹೊಗೆ ಸೊಪ್ಪು ಎಲೆ ಲೆಕ್ಕ ಹಾಕೋದು, ಹೊಗೆ ಸೊಪ್ಪು ಎಲೆ ಲೆಕ್ಕ. ಯಾರಿದ್ದಾರೋ ಒಬ್ಬ ಮಹಾತ್ಮ ಗಾಂಧಿ ಶಿಕ್ಷಣ ಸಂಸ್ಥೆಯ ಕೊಡುಗೆ. ಶಿಕ್ಷಣ ಇಲ್ಲದೆ ಹೋಗಿದ್ರೆ ಒಬ್ಬ ಮಹಾತ್ಮ ಗಾಂಧಿ ಸಿಗ್ತಾನೆ ಇರಲಿಲ್ಲ. ಬರೀ ನಮ್ಗಲ್ಲ, ಮಾನವ ಕುಲಕ್ಕೆ, ಇಡೀ ವಿಶ್ವಕ್ಕೆ, ಒಂದು ಚೇತನಕ್ಕೆ ಇಷ್ಟು ಶಕ್ತಿ ಇರಕ್ಕೆ ಸಾಧ್ಯವ ಅನ್ನುವ ದಿಗಂತವನ್ನ ಗಾಂಧೀಜಿ ತೋರಿಸಿದ್ರು. ಇಡೀ ಪ್ರಪಂಚಕ್ಕೆ ಮಾನವರಲ್ಲೇ ಅತಿಶ್ರೇಷ್ಠ ಮಾನವ ಅಂತ ಮಹಾತ್ಮ ಗಾಂಧಿಯನ್ನು ಗುರುತಿಸ್ತಾರೆ. 20ನೇ ಶತಮಾನದಲ್ಲಿ ಐನ್ಸ್ಟೀನ್ ಬಹಳ ದೊಡ್ಡ ಮನುಷ್ಯ ಅಂತ ಕೃತಿ ಮಾಡಿದ್ರು. 20ನೇ ಶತಮಾನದಲ್ಲಿ ಐನ್ಸ್ಟೀನ್ ಫಿಸಿಕ್ಸ್, ಅವನು ಭೌತಶಾಸ್ತ್ರ ವಿಜ್ಞಾನಿ. ಆ ಭೌತ ವಿಜ್ಞಾನಿ ಒಂದು ಈಕ್ವೇಶನ್ ಕೊಟ್ಟ, E = mc². ಎನರ್ಜಿ ಅಂದ್ರೆ ಏನು ಅಂದ್ರೆ ಎರಡು ಕಾಂಪೋನೆಂಟ್ಸ್ ಅನ್ನು ಜೊತೆ ಮಾಡೋದು. ಅವೆರಡು ಸೇರಿದ್ರೆ ಸಂಸ್ಥೆ ಕಟ್ಟಿದ್ದಾರೆ. ಅನಿಕೇತನ ಅಂತ ಸಂಸ್ಥೆ ಇಟ್ಟಿದ್ದಾರೆ. ಅನಿಕೇತನ ಕುವೆಂಪುರವರು ಅನಿಕೇತನ ಚೇತನಕ್ಕೆ ಎಲ್ಲನೇ ಇಲ್ಲ ಕಣೋ ಅಂಥ ಚೇತನ ಅನಿಕೇತನ ಅಂದ್ರೆ. ಅಂತಹ ಪ್ರತಿಯೊಬ್ಬನಲ್ಲಿರುವ ಚೇತನವನ್ನ ವಿಸ್ತಾರ ಮಾಡ್ಕೊ ಅನ್ನುವಂಥದ್ದು ಸ್ಫೂರ್ತಿ ಆ ಅನಿಕೇತನ. ಹಾಗೆ ಶಿಕ್ಷಣದ ಮೂಲಕ ನಿಮ್ಮ ಚೇತನ ಇದೆಯಲ್ಲ, ಚೇತನ ಹೊಸ ಹೊಸ ದಿಗಂತವನ್ನ ಕಾಣಬೇಕು. ಆ ಹೊಸ ಹೊಸ ದಿಗಂತದಲ್ಲೇ ನೀವು ನಿಮ್ಮ ವ್ಯಕ್ತಿತ್ವನ ರೂಪಿಸ್ಕೋಬೇಕು.
ಹಾಗೆ ಒಂದು ಸ್ಥಾನವನ್ನ ಕಂಡುಕೋಬೇಕು. ನಂತರ ಶುರುವಾಗಿದ್ದೆ ರಂಗಕರ್ಮಿ ರಾಜ್ಯ ಪ್ರಶಸ್ತಿ ವಿಜೇತ ಜನಾರ್ದನ್ ಅವರ ಭಾಷಣ ಹಾಗೂ ಹಾಡು. ಇದಕ್ಕೆ ವಿದ್ಯಾರ್ಥಿಗಳು ಚಪ್ಪಾಳೆ ಜೊತೆಗೆ ತಾವು ಕೂಡ ಧ್ವನಿ ಕೂಡಿಸಿದ್ರು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲ ಮೀರಿ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲ ಮೀರಿ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಓ ನನ್ನ ಹರೇ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದು ಮುಟ್ಟದಿರು ಓ ಅನಂತವಾಗಿರು, ಕೊನೆಯನ್ನೆಂದು ಮುಟ್ಟದಿರು ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು 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 ಅನಂತವಾಗು ಅನಂತವಾಗು ಅನಂತವಾಗು. ನನ್ನ ಜೊತೆ ಹಾಡಿ ಓ ನನ್ನ ನಂತರ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ನಡೆದು ಇಡೀ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ನಡೆಸಲಾಯಿತು. ಈ ವೇಳೆ ರೆಹಮತ್ ಜಾನ್ ಬಾಬು, ದೊಡ್ಡಣ್ಣ, ವೆಂಕಟೇಶ್ ಕೊಣಸೂರು, ಮೂರ್ತಿ, ಕುಮಾರ್ ಹಾಗೂ ನಾಗಶೆಟ್ಟರು ಸೇರಿದಂತೆ ಹಲವು ಹಿರಿಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು.